ಶಂಕರ್ಲಿಂಗ ವಸ್ತು ಎಲ್ಲ ಸುಟ್ಬಿಟ್ರಿ, ಆದ್ರೆ ಅವ್ನು ಮಾಡಿದ ದುಡ್ಡನ್ನ ಸುಟ್ಟು ಹಾಕ್ಲಿಲ್ಲ ಯಾಕೆ ಅಂತ. ನೀನು ನನ್ನನ್ನು ನೋಡ್ನಗ್ತಾ ಇದೆಯಾ? ಇಲ್ಲ ಆರ್ಯ, ಆ ಹುಡುಗನ ನೆನಪಿಸ್ಕೊಂಡು ನಗು ಬಂತು. ಯಾಕಂದ್ರೆ ಆ ಹುಡುಗ ನಾನೇ. ಅದೇನೂ ಗೊತ್ತಿಲ್ಲ, ಆಗ್ಲಿಂದಲೂ ನನಗೆ ಈ ದುಡ್ಡು ಮೇಲೆ ಏನೋ ವ್ಯಾಮೋಹ ಆರ್ಯ. ಜಿಂಡೆ ಪ್ಲೀಸ್, ನಿನ್ನ ಕಥೆ ಕೇಳೋ ಮೂಡಲ್ಲಿ ನಾನಿಲ್ಲ. ಹಾಗನ್ಬೇಡ ಆರ್ಯ, ಈ ಕತೆ ನಿನಗೂ ಅನ್ವಯಿಸುತ್ತೆ. ಆ ಶಂಕರ್ಲಿಂಗಯ್ಯ ಸತ್ತಾಗ ಅವನ ದೇಹನ ಸುಟ್ಟಾಕಿರ್ತಾರ. ಬರೀ ಸತ್ತಿರೋ ವ್ಯಕ್ತಿಗಳಿಗೆ ಅಂತ್ಯ ಸಂಸ್ಕಾರ ಮಾಡೋದಲ್ಲ, ಕೆಲವು ಸಾರಿ ಬದುಕಿರೋ ಸಂಬಂಧಗಳು ಮನಸ್ಸಲ್ಲಿ ಸತ್ತಾಗ ಸಂಸ್ಕಾರ ಮಾಡಲಿಲ್ಲ ಅಂದ್ರೆ ಅವು ಮನಸ್ಸಲ್ಲೇ ಕೊಳೆಯಕ್ಕೆ ಶುರು ಮಾಡಿ ಇಡೀ ದೇಹನೇ ಆವರಿಸ್ಕೊಂಡ್ಬಿಡ್ತವೆ. ನೀ ಅದಕ್ಕೆ ಚಾನ್ಸ್ ಕೊಡ್ಬೇಡ, ಬೇಗ ಸಂಸ್ಕಾರ ಮಾಡಿಬಿಡು. ಕೆಳಗಿಳಿ, ಈ ಜಾಗ ಯಾವುದು ಅಂತ ಗೊತ್ತಾಗತ್ತೆ. ಬನ್ನಿ, ಟೀ ಕೊಡಪ್ಪ. ಸರ್ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ. ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ. ಜೊತೆಗೆ ನಾವ್ ಎಲ್ಲರೂ ನಿನ್ ಜೊತೆಲೇ ಇದೀವಿ ಅನ್ನೋದನ್ನ ಮರಿಬೇಡ. ಆರ್ಯ ಸರ್ ನೀವ್ ಹೇಳ್ದಂಗೆ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿರ್ಬೋದು, ಐ ಅಗ್ರಿ. ಬಟ್ ಸರ್ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ. ಅಮ್ಮ, ನಾನು ನೀವು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಲೆಟ್ ಮಿ ಟ್ರೈ ಟು ಕಾಂಟ್ಯಾಕ್ಟ್ ಆರ್ಯ ಸರ್. ಆದಷ್ಟು ಬೇಗ ಆ ಕೆಲಸ ಮಾಡು ಮೀರಾ. ವಿಷಯ ತಿಳ್ಕೊಂಡು ನನಗೆ ತಿಳಿಸು. ಯಾಮ ಅನು, ನಾನಿನ್ನು ಹೊರಡ್ತೀನಿ. ಇಲ್ಲಿ ನಿನಗೋಸ್ಕರ ಇವರೆಲ್ಲರೂ ಇದ್ದಾರೆ. ನನಗೆ ಇನ್ನೊಂದ್ಸಲಿ ರಿಮೈಂಡ್ ಮಾಡ್ತಾ ಇದ್ದೀನಿ, ಆರ್ಯ ಸರ್ಗೆ ನಿನ್ನ ಬಿಟ್ಟಿರೋ ಖಂಡಿತ ಸಾಧ್ಯ ಇಲ್ಲ. ಒಟ್ಟು ಬಂದೇ ಬರ್ತಾನೆ, ಡೋಂಟ್ ವರಿ. ನಿನ್ನ ಮಾತಿಂದ ನನಗೆ ಸ್ವಲ್ಪ ಧೈರ್ಯ ಬರ್ತದೆ ಮೀರಾ. ಆದರೆ ಆಫೀಸ್ಗೆ ನಾನು ಸ್ವಲ್ಪ ದಿನಗಳ ಕಾಲ ಬರೋದಕ್ಕಾಗಲ್ಲ. ಪ್ಲೀಸ್ ಎಲ್ಲಾನು ನೀನೇ ಹ್ಯಾಂಡ್ಲ್ ಮಾಡು. ಅನು, ಇದನ್ನೆಲ್ಲ ನೀನು ನನಗೆ ಹೇಳಬೇಕಾ? ಐಲ್ ಡೂ ಇಟ್. ನೀನು ಆರಾಮಾಗಿ ರೆಸ್ಟ್ ತಗೋ. ಅಮ್ಮ ಬಾಯ್. ಸುಬ್ಬ ಅವರೇ, ಪುಷ್ಪ, ನಾನು ಹೊರಡ್ತೀನಿ. ಟೇಕ್ ಕೇರ್. ಪುಷ್ಪ, ನಡೀರಿ, ನಾವು ಎಲ್ಲ ಹೊರಗಡೆ ಇರೋಣ. ಅನು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಸರಿಮ್ಮ. ಅನು, ಮಲ್ಕೊಂಡು ರೆಸ್ಟ್ ಮಾಡು, ಏನೇನೇ ಯೋಚನೆ ಮಾಡಬೇಡ. ಅನು, ನಾವಿಲ್ಲಿ ಆಚೆ ಇರ್ತೀವಿ, ನಿನ್ಗೇನಾದರೂ ಬೇಕಾದರೆ ನಮ್ಮನ್ನು ಕರಿ. ಏನು ಆರ್ಯ, ಮನೇಲಿ ಹೀಗೆ ನೋಡ್ತಾ ನಿಂತಿದೆಯಾ? ನೀನು ಮನಸ್ಸು ಮಾಡಿದರೆ ಇದನ್ನೇ ಮೈಸೂರು ಅರಮನೆ ಥರ ಕಟ್ಬಿಡ್ಬೋದಿತ್ತು. ನಿಜ, ಎಲ್ಲರೂ ಕನಸು ಕಾಣ್ತಾರೆ, ಆದರೆ ಕೆಲವರು ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳದೆ ಮಾಡ್ತಿರೋ ಕೆಲಸದಲ್ಲೇ ಕೆಟ್ಟ ಸಂತೋಷ ಪಟ್ಕೊಂಡು ನನ್ನ ಹಣೆ ಬರಾನೇ ಸರಿಯಿಲ್ಲ ಅಂತ ಹೇಳ್ತಾ ದೇವ್ರನ್ನ ಬೈಕೊಂಡು ತಾವು ಕಣ್ಣು ಕನಸನ್ನು ಮರ್ತು ಬಿಡ್ತಾರೆ. ಆದರೆ ನೀನು ಹಾಗಲ್ಲ. ನೀನು ಕಣ್ಣು ಕನಸನ್ನು ನಿಜ ಮಾಡ್ಕೊಳ್ಳೋದಕ್ಕೆ ತುಂಬ ಶ್ರಮ ಪಟ್ಟಿದ್ಯಾ. ಝೋಪಡಿಯಿಂದ ಇಂಥ ಮನೆಗೆ ಬಂದಿದ್ಯಾ.
ಸೂಪರ್ ನೀನು. ನಾನಲ್ಲ, ನೀನಿಲ್ಲಿರೋದು. ಈ ನೋಡ್ತಿರೋದು ಯಾವುದು ನಂದಲ್ಲ. ಈ ಮನೆ, ಇಲ್ಲಿರೋ ಪೈ ಟು ಪೈಗೆ ನೀನೇ ಕಣೋ ವಾಸ್ತಾರ. ನಂದ ಕಣೋ ನಿಂದೆ. ನೀನ್ ದುಡ್ದಿರೋ ದುಡ್ಡಿಂದನೇ ಈ ಮನೆ ತಲೆ ಎತ್ತಿ ನಿಂತಿರೋದು. ಹೇಳಿದ್ನಲ್ಲ, ನಾನು ನಿನಗೋಸ್ಕರ ವರ್ಧನ್ ಕಂಪನಿ ಬೊಕ್ಕಸನ ದೋಚಕ್ ಶುರು ಮಾಡಿದೆ. ಅದರಲ್ಲಿದು ಒಂದು ಚಿಕ್ಕದಷ್ಟೇ. ಯಾವತ್ತಿದ್ರೂ ನೀನೇ ಕಿಂಕಣು. ಮತ್ತೆ ನೀನು? ನಾನು ನಿನ್ನ ಸೇವಕ ಕಣು. ನನಗೆ ಬೇರೆ ಏನೂ ಬೇಕಾಗಿಲ್ಲ. ಸಾಮ್ರಾಜ್ಯ ಗೆಲ್ಲೋ ಕನಸು ನಿನ್ನ ಸ್ನೇಹದ ಮುಂದೆ ಸತ್ತೋಯ್ತು ಕಣು. ನೀನು ಮತ್ತೆ ನನ್ನ ಜೊತೆಗಿರೋದೇ ನನ್ನ ಗೆಲುವು. ತಾಯಿಬ್ರು ಹೀಗೆ ಮಾತಾಡಿ ಎಷ್ಟು ವರ್ಷ ಆಯಿತು. ಮತ್ತೆ ನನಗೆ ಹಳೆದೆಲ್ಲ ನೆನಪಾಗ್ತಿದೆ ಆರ್ಯ. ಆಕಾಶನೇ ಕೆಳಗೆ ಬಂದಷ್ಟು ಖುಷಿ ಆಗ್ತಿದೆ. ನನಗೂ ಅಷ್ಟೆ. ಮತ್ತೆ ಹಿಂದಕ್ಕೆ ಹೋಗಿ ನನ್ನ ಬದುಕನ್ನ ಯಾಕೆ ಹೊಸದಾಗಿ ಶುರು ಮಾಡಬಾರ್ದು ಅಂತ ಅನಿಸ್ತಾ ಇದೆ. ಮತ್ತೆ ಹೊಸದಾಗಿ ಬದುಕೋದಾ? ಹೌದು, ನನ್ನ ಬದುಕಲ್ಲಿ ಅನ್ನೋ ಅಧ್ಯಾಯ ಸಂಪೂರ್ಣವಾಗಿರಬಾರ್ದು ಅಂತಂದ್ರೆ ನಾನು ಮತ್ತೆ ನಾನಾಗಿ ಬದುಕಬೇಕು. ಅಥವಾ ಅವ್ರಿಗೆ ನಿಜವಾಗ್ಲೂ ನಾನು ಬೇಡ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಹೋದ್ರ? ಸರ್, ನಿಮ್ಮ ಕನಸುಗಳಿಗೆ ನಾನು ತುಂಬಾ ಮೋಸ ಮಾಡಿಬಿಟ್ಟೆ. ನೀವು ಅಪ್ಪ ಆಗ್ತಿರೋ ಖುಷಿನ ನಾನು ನೋಡ್ತಾ ನೀವು ಮಾಡ್ತಿದ್ದಿದ್ದ ಆರೈಕೆಲೆ ನನ್ನ ಮಗು ಆಗ್ಬಿಟ್ಟಿದ್ದೆ ಸರ್. ಜೊತೆಗೆ ಈ ನನ್ನ ಮಗು ಕಾರಣದಿಂದಾನೇ ನಾವು ಹತ್ರ ಆಗಿದ್ದು. ಆದರೆ ಮಗು ಇಲ್ಲ ಅಂತ ನಿಜ ಹೇಳಿ ಮತ್ತೆ ನಿಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯ ಆಗದೆ ಅದೇ ಸುಳ್ಳನ್ನೇ ಹೇಳ್ಕೊಂಡು ಹೋದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್. ನನ್ನ ದುಃಖನ ನೀವು ಯಾವತ್ತೂ ಸಹಿಸ್ತವ್ರಲ್ಲ. ಆದ್ರೆ ಇವತ್ತು ನಾನು ಅಳ್ತಾ ನಿಮ್ಮನ್ನ ಹೋಗ್ಬೇಡಿ ಅಂತ ಕೇಳ್ಕೊಂಡ್ರು ನೀವು ನನ್ನ ಬಿಟ್ಟು ಹೋದ್ರಿ ಅಂದ್ರೆ ನಿಮಗ್ ನಾನು ಎಷ್ಟು ನೋವು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತಿದೆ. ನನಗೆ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಸರ್. ಪ್ಲೀಸ್ ಸರ್, ನನ್ನನ್ನು ಬಿಟ್ಟು ಹೋಗ್ಬೇಡಿ. ನಾನು ಈಗಲೇ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಆರ್ಯ ಸರ್ ನನ್ನ ಫೋನ್ ಪಿಕ್ ಮಾಡದೇ ಇದ್ರೆ ಒಂದ್ಸರಿ ಕಾಲ್ ಪಿಕ್ ಮಾಡಿ ಸರ್, ಒಂದ್ಸರಿ ಕಾಲ್ ಪಿಕ್ ಮಾಡಿ. ಅನುನೇ ಕಾಲ್ ಮಾಡಿದಾಳೆ. ಯಾರ್ದು ಕಾಲು? ನಾನು ಇಷ್ಟೊಂದು ಇರಿಟೇಟ್ ಆಗ್ತಿರೋದು ನೋಡ್ತಿದ್ರೆ ಗೊತ್ತಾಗಲ್ವಾ ಯಾರು ಕಾಲ್ ಮಾಡಿರೋದು ಅಂತ? ಅನುನ? ಹಾ, ಅವಳು ವಠಾರದ ಹುಡುಗಿ, ತುಂಬ ಇನ್ನೋಸೆಂಟ್ ಅಂತ ಅವಳನ್ನ ನಂಬಿದೆ ತಪ್ಪಾಯ್ತು. ನಾನು ಅವಳನ್ನ ಎಷ್ಟು ನಿಸ್ವಾರ್ಥವಾಗಿ ಪ್ರೀತಿಸ್ತಿದ್ದೆ ಗೊತ್ತಾ ಜೆಂಡೆ? ಅನು ಮಾತನ್ನ ನಂಬ್ತಾ ನಿನ್ನ ಸ್ನೇಹನ ಅನುಮಾನ ಪಡೋಕೆ ಶುರು ಮಾಡಿದೆ. ಕೊನೆಗೆ ನಿನ್ನನ್ನು ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅನ್ನ ಹಾಕಿ ಸಾಕ್ದವನ್ನ ತೀರಾ ಕೆಟ್ಟದಾಗಿ ನಡ್ಸ್ಕೊಂಡ್ಬಿಟ್ಟೆ. ಹಲೋ ಆರ್ಯ ಸರ್, ಯಾಕೆ ಇದು ಮಾಡಿದ್ರಿ ಸರ್? ನಾನು ಎಷ್ಟೊತ್ತಿಂದ ನಿಮ್ಮ ಕಾಲ್ಗೆ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ ಸರ್.
ಎಲ್ಲಿದ್ದೀರಾ ಸರ್ ನೀವು? ಹೇಗಿದ್ದೀರಾ? ಹೋಲ್ಡ್ ಆನ್ ಮೀರಾ, ನಿನ್ನೆಲ್ಲ ಪ್ರಶ್ನೆಗಳಿಗೂ ನಾನು ಆಮೇಲೆ ಉತ್ತರ ಕೊಡ್ತೀನಿ. ಸರ್, ನೀವಿಂದ ಇಲ್ಲಿ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ? ಐ ನೋ ಮೀರಾ, ನಾನು ಸೇಫ್ ಆಗಿದ್ದೀನಿ. ಈಗ ತುಂಬ ಮಾತಾಡೋಷ್ಟು ಟೈಮ್ ಇಲ್ಲ. ಅನು ಹೇಗಿದ್ದಾಳೆ? ಈಗ ಸಮಾಧಾನ ಆಗಿದ್ದಾಳ? ಅಲ್ಲ ಸರ್, ನೀವಿಲ್ದೆ ಅನು ಇನ್ ಹೇಗಿರಕ್ ಸಾಧ್ಯ? ಅವಳು ಸಮಾಧಾನವಾಗಿರ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ ಸರ್, ನೀವ್ ಈ ತರ ಟೈಮಲ್ಲಿ ಅನುನ ಹಾಗೆ ಬಿಟ್ಟು ಬಂದ್ರೆ ಅವಳು ಹೇಗಿರಕ್ ಸಾಧ್ಯ ಸರ್? ಪಾಪ. ಮೀರಾ, ಅನುಗೆ ಹೇಗಾದರೂ ಮಾಡಿ ನೀನೇ ಸಮಾಧಾನ ಹೇಳಬೇಕು. ಹಾಗೆ ಅನು ಎಮೋಷ್ನಲಿ ವೀಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಎಮೋಷ್ನಲಿ ಸ್ಟ್ರಾಂಗ್ ಆಗಿ ಇರ್ತಾಳೆ. ಅವಳನ್ನ ವೀಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಮೀರಾ. ಓಕೆ ಸರ್. ಮೀರಾ, ನಾವು ವರ್ಧನ್ ಕಂಪ್ನಿನ ಮತ್ತೆ ಮೊದಲಿನ ಹಾಗೆ ಕಟ್ಟಲೇಬೇಕು. ಅದಕ್ಕೆ ಒಂದಷ್ಟು ಗಿಮಿಕ್ಸ್ನ ಮಾಡಬೇಕು. ಅಂದ್ರೆ ಅನು ನಮ್ಮ ಕಂಪನಿ ಅಂಡ್ ಆರಾಧನಾ ಅವ್ರ ಕಂಪನಿ ಮರ್ಜರ್ ವಿಷಯದಲ್ಲಿ ಏನೂ ಮೋಸ ಆಗಿದೆ ಅಂತ ಹೇಳ್ತಾ ಇದ್ಲು. ನೀವು ಅದನ್ನೇ ಹೇಳ್ತಾ ಇದ್ದೀರಾ ಸರ್? ಆ್ಯಕ್ಚುಲಿ ಅದು ನಿಜ. ನಮ್ಮ ಕಂಪ್ನಿ ಆರಾಧನಾ ಅವ್ರ ಕಂಪ್ನಿ ಜೊತೆ ಮರ್ಜ್ ಆಗೋದು ತುಂಬ ಮುಖ್ಯ ಆಗಿತ್ತು. ಅದನ್ನೆಲ್ಲ ಡೀಟೇಲಾಗಿ ಹೇಳಿದ ಮೇಲೇ ಅನು ಅದಕ್ಕೆ ಒಪ್ಕೊಂಡ್ಳು. ನಾವಿರೋ ಸ್ಥಿತಿಲಿ ಯಾವ ಕಂಪ್ನಿನೂ ನಮ್ಮ ಜೊತೆ ಕೈ ಜೋಡಿಸ್ತಾ ಇರಲಿಲ್ಲ. ನಾವು ತುಂಬ ದೊಡ್ಡ ಮಟ್ಟದ ಲಾಸಲ್ಲಿದ್ದೀವಿ. ವಾಟ್? ಲಾಸ್ ಅಲ್ಲಿದ್ದೀವಾ? ಹಾಂ, ಇದೆಲ್ಲ ಅನುಗೆ ಮರ್ಜರ್ ಟೈಮಲ್ಲೇ ಗೊತ್ತಾಗಿದ್ದು. ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ಟು ಆರಾಧನಾ. ಅವ್ರ ಕಂಪ್ನಿ ಮರ್ಜ್ ಆದಮೇಲೆ ನಮ್ಗೆ ಎಷ್ಟೋ ಲಾಸಸ್ಸು ಫಿಲ್ ಆಗಿದೆ ಗೊತ್ತಾ. ಮುಂದೇನೂ ಅವ್ರ ಅಗತ್ಯ ನಮಗಿದೆ. ಸರ್, ಇದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತ ಅಂದ್ರೆ ನೀವಿಲ್ಲಿ ಇರ್ಬೇಕು ಸರ್. ಯಾವಾಗ ಬರ್ತೀರಾ? ಸದ್ಯಕ್ಕಂತೂ ನಾನು ಬರೋಕ್ಕಾಗಲ್ಲ ಮೀರಾ, ನೀನೇ ಮ್ಯಾನೇಜ್ ಮಾಡಬೇಕು. ನಾನು ಸ್ವಲ್ಪ ದಿನ ಜೆಂಡೆ ಜೊತೆಲೇ ಇದ್ದು ಅವ್ನು ನಂಬಿಕೆ ಬರೋ ಹಾಗೆ ನಡ್ಕೋಬೇಕು. ಯಾಕೆಂದರೆ ನಮ್ಮ ಕಂಪ್ನಿ ಎಲ್ಲ ಇನ್ಕಮ್ ಸೋರ್ಸಸ್, ಪ್ರಾಫಿಟ್, ಫಂಡ್ಸ್, ಶೇರ್ಸ್ ಎಲ್ಲ ಅವನ ಹತ್ರನೇ ಇದೆ. ಅದನ್ನೆಲ್ಲ ವಾಪಸ್ ಪಡ್ಕೊಳ್ಳೋ ತನಕ ನಾನು ಬರೋಕ್ಕಾಗಲ್ಲ. ನಮ್ಮ ಕಂಪ್ನಿ ರೆಪ್ಯುಟೇಷನ್ ಮಾರ್ಕೆಟಲ್ಲಿ ಹೇಗಿದೆಯೋ ಹಾಗೇ ಇದೆ ಅಂತ ತೋರಿಸ್ಕೋಬೇಕು. ಅದು ನೀನು ಬ್ಯಾಲೆನ್ಸ್ ಮಾಡೋದ್ರ ಮೇಲೆ ನಿಂತಿದೆ ಮೀರಾ. ಸರ್, ಯು ಡೋಂಟ್ ವರಿ ಅಬೌಟ್ ದ್ಯಾಟ್. ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಬಟ್ ಸರ್, ಆ ಚೇಂಡೆಗೇನಾದರೂ ನಿಜ ಗೊತ್ತಾಗೋದ್ರೆ ನಿಮ್ಮನ್ನ ಮತ್ತೆ... ನೋ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ವರ್ಧನ್ ಕಂಪನಿ CEO ಪೋಸ್ಟ್ಗೆ ನಾನು ರಿಸೈನ್ ಮಾಡ್ತಿದ್ದೀನಿ ಅಂತ ಜೇಂಡೆನ ನಂಬಿಸಿದ್ದೀನಿ. ಇದೆಲ್ಲ ನೀನು ಒಬ್ಳಿಗೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತಿದ್ಯಾ? ಹೌದು ಅಕ್ಕ, ನನಗೆ ಬಟ್ಟೆ ತಗೊಳ್ಬೇಕು. ಆದರೆ ಈ ಕೈ ನೋವು ತುಂಬಾ ಇದೆ. ಹಾಸ್ಪಿಟ್ಲವರು ಹೋಮ್ ನರ್ಸ್ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ರು. ಹೌದು ಅಕ್ಕ, ಅವ್ರ ಅವಶ್ಯಕತೆ ಏನೂ ಇಲ್ಲ, ನಾನೇ ಮ್ಯಾನೇಜ್ ಮಾಡ್ಕೋತೀನಿ. ಓ, ಇಷ್ಟೆಲ್ಲ ನೋವಿಟ್ಕೊಂಡು ನೀನು ಒಬ್ಳೆ ಮ್ಯಾನೇಜ್ ಮಾಡ್ಕೋತೀಯಾ? ನಿನಗೆ ಕಷ್ಟ ಆಗಲ್ವಾ? ಇಲ್ಲ ಅಕ್ಕ, ಕಷ್ಟ ಆಗಲ್ಲ. ಈಗಲೂ ನಾನು ನಿನಗೆ ಮನೆಯವ್ರ ಥರ ಕಾಣ್ತಿಲ್ವಾ ಅನು? ಅಯ್ಯೋ ಅಕ್ಕ, ನಾನು ಹಾಗೆ ಹೇಳಲಿಲ್ಲ. ನೀವು ಈ ಮನೆಯವರೇ, ಒಂಥರದಲ್ಲಿ ಈ ಮನೆ ಹಿರಿ ಸೊಸೆ. ಅದು ಬರೀ ಬಾಯಿ ಮಾತಲ್ಲ ಅಲ್ವಾ? ಮಾತಲ್ಲ ಅಕ್ಕ, ನಿಮಗೆ ಸಿಗು ಗೌರವದ ಬಗ್ಗೆ ಹೇಳ್ತಾ ಇಲ್ಲ, ಜವಾಬ್ದಾರಿ ಬಗ್ಗೆ ಕೇಳ್ತಾ ಇದ್ದೀನಿ. ಅಲ್ಲ ಅನು, ಇಷ್ಟೆಲ್ಲ ಕೈ ನೋವು ಇಟ್ಕೊಂಡು ನೀನು ಒಬ್ಳೇ ಒದ್ದಾಡ್ಬೇಕಾ? ನಿನ್ಗೇನು ಹೆಲ್ಪ್ ಬೇಕೋ ಅದನ್ನ ನನ್ನ ಹತ್ರ ಕೇಳಿದ್ರೆ ನಾನು ಮಾಡಲ್ವಾ? ಅಕ್ಕ ಅಂತ ಕರೆಯೋ ನಿನಗೆ ನಾನು ಸಹಾಯ ಮಾಡಬಾರ್ದಾ? ಮದುವೆ ಆಗಿ ಮನೆಗೆ ಬಂದು ಇಷ್ಟು ವರ್ಷ ಆದರೂ ಯಾರಿಗೂ ನಾನು ಹತ್ರ ಆಗಲಿಲ್ಲ ಅನ್ನೋ ಗಿಲ್ಟ್ ನನಗೆ ಕಾಡ್ತಾ ಇತ್ತು. ಅಕ್ಕ, ನಾನು ಹಾಗೆ ಹೇಳಲಿಲ್ಲ. ನೀನು ಹೇಳಲಿಲ್ಲ ನಿಜ, ಆದರೆ ನೀನು ನಡ್ಕೋತಾ ಇರೋ ರೀತಿ ಹಾಗೇ ಇದೆ. ಎನಿವೆ, ನಾನೇ ನಿನಗೆ ಹೆಲ್ಪ್ ಮಾಡಬೇಕು ಅಂತ ಹೋಮ್ ನರ್ಸ್ನ ಕ್ಯಾನ್ಸಲ್ ಮಾಡಿದೆ. ಇನ್ ಕೇಸ್ ನಾನು ನಿನ್ನ ಜಾಗದಲ್ಲಿದ್ದಿದ್ರೆ ನೀನು ನನಗೆ ಹೆಲ್ಪ್ ಮಾಡ್ತಿರ್ಲಿಲ್ವಾ? ನೀನು ನನಗೆ ಹೆಲ್ಪ್ ಮಾಡ್ಬೋದು ಅಂದಮೇಲೆ ನಾನು ಯಾಕೆ ನಿನಗೆ ಹೆಲ್ಪ್ ಮಾಡಬಾರ್ದು? ಏನಿದು ಇಷ್ಟೊಂದು ಚೇಂಜಸ್ ಅಂತ ನಿನ್ಗೆ ಅನ್ಸಿದ್ರು
ನಾನು ಬದಲಾಗಿಲ್ಲ. ನಾನು ಹಳೇ ಮಾನಸಿನೇ, ಆದರೆ ಬದಲಾಗಿರೋದು ನನ್ನ ಇನ್ನೋ ವಿಷನ್. ಅನು, ಸ್ವಲ್ಪ ದಿನ ನಾನು ಈ ಮನೆಯವ್ರನ್ನ ಹೊರಗಿನ ಒಳಗೆ ನೋಡಿದ್ದೀನಿ. ಅದಕ್ಕೆ ಈಗ ನಾನು ಈ ಮನೆ ಒಳಗಿದ್ದೀನಿ. ನಾನು ನಿನ್ನ ಅಕ್ಕ ಆಗಿ ಇಷ್ಟು ಮಾಡಬಾರ್ದಾ? ಥ್ಯಾಂಕ್ಸ್ ಅಕ್ಕ, ಐ ಆಮ್ ಸಾರಿ. ಅಬ್ಸಲ್ಯೂಟ್ಲಿ ಸರ್, ಐ ನೋ ಎವ್ರಿಥಿಂಗ್, ಡೋ ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಬಟ್ ಸರ್, ಔಟ್ ಆಫ್ ಆಲ್ ದಿಸ್ ನಾನು ನಿಮ್ಗೊಂದು ಮಾತು ಹೇಳ್ಬೋದಾ? ಹಾಂ, ಹೇಳು. ಸರ್, ನೀವು ಅನುವಿಂದ ದೂರ ಇರೋದು, ಅವಳ ಜೊತೆ ಹೀಗೆ ಬಿಹೇವ್ ಮಾಡ್ತಿರೋದು ಅನುಗೆ ತುಂಬಾ ನೋವಾಗ್ತಿದೆ ಸರ್. ಪ್ಲೀಸ್ ಅವಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ನನಗೆ ಅರ್ಥ ಆಗುತ್ತೆ, ಆದರೆ ಅನು ಸೇಫಾಗಿರಬೇಕು ಅಂತಂದರೆ ನಾನು ಅವಳಿಂದ ದೂರ ಇರಬೇಕು. ನಾನೇನಾದರೂ ಅವಳಿಗೆ ಹತ್ರ ಆದರೆ ಅವಳನ್ನು ನನ್ನಿಂದ ದೂರ ಮಾಡೋದಕ್ಕೆ ಜೇಂಡೆ ತುಂಬ ಕೆಟ್ಟ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ. ಸೊ ವೈರಿ ಗುರಿನ ತಪ್ಪಿಸ್ಬೇಕು ಅಂತಂದರೆ ನಾನು ಹೀಗಿರಲೇಬೇಕು. ಸದ್ಯಕ್ಕೆ ನಾನು ಜೇಂಡೆ ಜೊತೆ ಇದ್ದೀನಿ. ಸೊ ಅನು ಒಂದು ಟಾರ್ಗೆಟ್ ಅಲ್ವೇ ಅಲ್ಲ. ಬಟ್ ಸರ್, ಈ ಜೇಂಡೆನ ಇಷ್ಟೊಂದು ಯಾಕೆ ಟಾಲರೇಟ್ ಮಾಡ್ಕೋಬೇಕು? ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ. ನನಗೆ ಅನು ಮೇಲೆ ತುಂಬ ಪ್ರೀತಿ ಗೌರವ ಇದೆ, ಅವಳಿಗೂ ಅಷ್ಟೆ. ಈಗ ನಮ್ಮಿಬ್ಬರ ಪ್ರೀತಿನೇ ನಮ್ಮನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗೆ ಜಾಸ್ತಿ ಆಗ್ತಿದೆ. ನನಗೆ ಸಂಬಂಧ ಇಲ್ಲದೇ ಇರೋನು ಯಾರೋ ನನಗೆ ಶತ್ರು ಆಗಿದ್ದರೆ ಆ ಕಥೆನೇ ಬೇರೆ ಆಗ್ತಿತ್ತು. ಆದರೆ ನನ್ನ ಆಪ್ತ ಮಿತ್ರನೇ ನನಗೆ ಆಪತ್ತು ತರ್ತಾ ಇದ್ದಾರೆ. ಸೊ ನಾನು ಹೀಗೆ ಆಟ ಆಡಲೇಬೇಕಾಗಿದೆ. ಓಕೆ ಸರ್, ಐ ಅಂಡರ್ಸ್ಟ್ಯಾಂಡ್. ಬಟ್ ಸರ್, ನೀವು ತುಂಬಾ ಕೇರ್ಫುಲ್ ಆಗಿರಿ ಪ್ಲೀಸ್. ಸಮಯ ನೋಡಿಕೊಂಡು ನೆಕ್ಸ್ಟ್ CEO ಅನೌನ್ಸ್ ಮಾಡೋದನ್ನು ಮರಿಬೇಡ. ಶೋರ್ ಸರ್. ಸಿ ಯು ದೆನ್. ಬಾಯ್ ಸರ್, ಟೇಕ್ ಕೇರ್. ರೋಹಿಣ್ನ ಈಗ ಮಾಡೋದಕ್ಕೆ ಏನಾದರೂ ರೀಸನ್ ಇದೆಯಾ? ಇದ್ರೂ ಈ ಥರ ಮಾತು ಬಿಡುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್, ನೀನು ಎಲ್ಲರೂ ಮುಂದೆ ಕೇಳ್ತಿದ್ರು ನೀನು ಹೇಳೋ ರೀಸನ್ನ ಕೇಳಿದ್ರೆ ಏನಾಗ್ತಾ ಇತ್ತು? ಆಕ್ಚುಲಿ ರೋಹಿಣ್ನ ನಿನ್ನ ಬಿಟ್ಟು ಹೋಗ್ಲೇಬಾರ್ದಾಗಿತ್ತು. ಅಕ್ಕ, ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಅದರಿಂದ ನನಗೂ ತುಂಬಾ ನೋವಾಗಿದೆ. ಅನು, ಎಲ್ಲದಕ್ಕೂ ರೀಸನ್ ಖಂಡಿತವಾಗ್ಲೂ ಇರುತ್ತೆ. ಬಟ್ ಸಮಾಧಾನವಾಗಿ ಕೂತು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಅದಕ್ಕೆ ನಾನು ಸೋತು ಅವ್ರ ಹತ್ರ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಅವ್ರು ನನ್ನನ್ನು ದೂರನೇ ಇಟ್ಟರೆ ನಾನಾದರೂ ಏನು ಮಾಡೋಕ್ಕಾಗತ್ತೆ? ಗಂಡ ಹೆಂಡತಿ ಮಧ್ಯೆ ಸೋಲು ಗೆಲುವಿನ ಪ್ರಶ್ನೆನೇ ಬರೋದಿಲ್ಲ. ಬ್ರೋಯಿನ್ಲ ನಿನ್ನ ಅರ್ಥ ಮಾಡ್ಕೋಬೇಕು, ನೀನು ಬ್ರೋಯಿನ್ಲನ ಅರ್ಥ ಮಾಡ್ಕೋಬೇಕು. ಎನಿವೆ, ಡೋಂಟ್ ವರಿ, ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ. ನಿನ್ ಜೊತೆ ನಾವಿದ್ದೀವಿ, ಏನು ಯೋಚನೆ ಮಾಡಬೇಡ. ರೋಹಿಣ್ಲ ಯಾಕೆ ನಿನ್ನ ಹತ್ರ ಮಾತು ಬಿಟ್ರು ಅನ್ನೋದಕ್ಕಿಂತ ಯಾರ ರೀಸನ್ಗೋಸ್ಕರ ಮಾತು ಬಿಟ್ರು ಅಂತ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಮೊದಲು ಅದನ್ನು ತಿಳ್ಕೊತೀನಿ. ನಮ್ಮ ಮಾನಸಿ ಮಾತು ಕೇಳ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗೋದೇ ಸಂಸಾರ ಅನ್ನೋ ಮಾತು ನೆನಪಾಗ್ತಿದೆ. ಅನು, ಅಮ್ಮ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಮ್ಮ. ಮಾಮಿನ್ಲ, ಅನು ಬ್ರೋಯಿನ್ಲ ಇಲ್ಲ ಅಂತ ತುಂಬಾ ಫೀಲ್ ಮಾಡ್ಕೋತಿದ್ದಾಳ. ನಿನಗೀಗ ನಿನ್ ಬಗ್ಗೆ ಯೋಚನೆ ಮಾಡೋ ಸಮಯ. ನಿನ್ ಬಗ್ಗೆ ನೀನ್ ಕೇರ್ ತಗೋನು. ಆದಷ್ಟು ಬೇಗ ನೀನ್ ಹುಷಾರಾಗ್ಬೇಕು. ಮೊದಲನ ಹಾಗೆ ಓಡಾಡ್ಬೇಕು, ಅದೇ ಮುಖ್ಯ. ನೀವು ಹೇಳೋದನ್ನ ನಾನು ಮಾಡಬೇಕು ಅನ್ನೋದೇ ಆದ್ರೆ ಅದಕ್ಕೂ ಮುಂಚೆ ನನಗೊಂದು ಮುಖ್ಯವಾದ ಕೆಲಸ ಇದೆ. ನಾನು ಅದನ್ನ ಮಾಡಿ ಮುಗಿಸ್ಲೇಬೇಕು. ಮತ್ತೆ ಅವ್ರ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನು ನೋಡೋದಕ್ಕೆ ಅವ್ರನ್ನ ಮೊದಲು ಬೋರ್ಡ್ ಮೆಂಬರ್ ಆಗಿ ಮಾಡಿದ್ದು ಅನ್ಸುತ್ತೆ. ಈ ಬಿಸ್ನೆಸ್ ಸ್ಟ್ರಾಟಜಿಗಳು ನಮ್ಗೆ ಅರ್ಥ ಆಗಲ್ಲ. ಮೋಸ್ಟ್ಲಿ ಮೇಡಮ್ ಹೇಳ್ದಂಗೆ ಆರಾಧನಾ ಮೇಡಮೇ CEO ಆದರೆ ಒಳ್ಳೇದು ಅನಿಸುತ್ತೆ. ಡೌಟೇ ಇಲ್ಲ, ಹನುಮಮ್ ಕೂಡ ಹೆಲ್ತ್ ಇಶ್ಯೂಸಿಂದ ಆಫೀಸಿಗೆ ಬರ್ತಾನೇ ಇಲ್ಲ.
ನನಗೂ ಆರಾಧನಾ ಮೇಡಮೇ ಸಿಯೋ ಅಂತ ಅನಿಸ್ತಿದೆ. ಸರಿ ಸರಿ, ಕೆಲಸ ನೋಡೋಗಿ. ಇವ್ರು ಹೇಳ್ತಿರೋದು ಕೇಳಿದ್ರೆ ಆರ್ಯ ನನ್ನನ್ನೇ ಈ ಕಂಪ್ನಿ CEO ಮಾಡ್ಬೋದು ಅಂತ ಅನಿಸ್ತಿದೆ. ಈ ಕಂಪ್ನಿಯಲ್ಲಿ ಕೆಲಸ ಸಿಕ್ಕರೆ ಅದು ನನ್ನ ಅದೃಷ್ಟ. ನನ್ನ ಲೈಫ್ನ ಅರ್ಧ ಕನಸು ನನ್ಸಂಗೆ. ಹಾಗಾದ್ರೆ ಆ ಕನಸು ನನ್ಸಾಗಲ್ಲ ಬಿಡಿ. ಯಾಕೆ? ಬಿಸ್ನೆಸ್ ಅಲ್ಲಿ ದೊಡ್ಡ ಹೆಸರು ಮಾಡಿರೋ ವರ್ಧನ್ ಗ್ರೂಪ್ಸ್ ಓನರ್ ಇಲ್ಲಿ ಕೆಲಸ ಕೇಳ್ಕೊಂಡ್ ಬಂದಿದ್ದಾರೆ. ಅಲ್ಲಿ ನಿಂತು ನೋಟಿಸ್ ಬೋರ್ಡ್ ನೋಡ್ತಿದ್ರಲ್ವಾ, ಅವರೇ ಆರ್ಯವರ್ಧನ್. ಅವ್ರೇನು ಆರ್ಯವರ್ಧನ್? ಸರಿಯಾಗಿ ಮುಖ ಕಾಣ್ತಾ ಇಲ್ಲ. ನಾನು ಅವ್ರ ಬಗ್ಗೆ ಪೇಪರಲ್ಲಿ ಓದಿದ್ದೆ. ನಮ್ಮಂತ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡೋರು ಎಲ್ಲ ಕೆಲಸ ಹುಡ್ಕೊಂಬರೋಕೆ ಸಾಧ್ಯನಾ? ಮೋಸ್ಟ್ಲಿ ಕಂಪ್ನಿನ ಟೇಕ್ ಓವರ್ ಮಾಡಕ್ ಬಂದಿರಬೇಕು. ಸರ್, ಇಲ್ಲಿ ಆರ್ಯವರ್ಧನ್ ಅಂದ್ರೆ ಯಾರು? ಎಸ್, ನಾನೇ. ಬನ್ನಿ ಸರ್. ಎಕ್ಸ್ಕ್ಯೂಸ್ ಸರ್. ಸರ್, ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ? ಹೌದು. ಯಾಕೆ ಇಷ್ಟು ಆಶ್ಚರ್ಯ ಪಡ್ತಾ ಇದ್ದೀರಾ? ನಾನು ಕೆಲಸಕ್ಕೆ ಅಪ್ಲೈ ಮಾಡಬಾರ್ದಾ? ಸರ್ ಬನ್ನಿ ಹೋಗೋಣ. ಬರ್ರಿ. ಮೇ ಐ ಕಮ್ ಇನ್ ಸರ್? ಎಸ್ ಪ್ಲೀಸ್. ಹಲೋ ಮಿಸ್ಟರ್ ಆರ್ಯವರ್ಧನ್, ನಿಜವಾಗ್ಲೂ ನೀವೇನಾ? ನಾನು ನಂಬೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಆ್ಯಕ್ಚುಲಿ ಆರ್ಯವರ್ಧನ್ ಅನ್ನೋ ಹೆಸರು ನೋಡಿದಾಗ ನಿಮ್ಮ ನೆನಪಾಯಿತು. ಆದರೆ ಆ ವ್ಯಕ್ತಿ ನೀವೇ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಇಷ್ಟೊಂದು ಮುಜುಗರ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದಿರೋ ಎಲ್ಲರೂ ಹಾಗೆ ನಾನು ಕೆಲಸದ ಆಕಾಂಕ್ಷಿ ಅಷ್ಟೆ. ಪ್ಲೀಸ್. ಸರ್, ನೀವಿಲ್ಲಿ ನಿಜವಾಗ್ಲೂ ಜಾಬ್ ಅಪ್ಲೈ ಮಾಡಿದ್ದೀರಾ? ಇದರಲ್ಲಿ ಆಶ್ಚರ್ಯ ಪಡೆಯುವಂಥದ್ದೇನಿದೆ? ಮನುಷ್ಯ ನಿರಂತರವಾಗಿ ಕಲಿತಿರಬೇಕು ಅನ್ನೋ ಮಾತಿನ ಹಾಗೆ ನನಗೆ ಯಾವಾಗಲೂ ಏನಾದರೂ ಕಲಿತಿರಬೇಕು ಅನ್ನೋ ಆಸಕ್ತಿ. ನಿಮ್ಮ ಕಂಪ್ನಿ ವರ್ಕಿಂಗ್ ಸ್ಟೈಲ್ ಬಗ್ಗೆ ತುಂಬ ಕೇಳಿದ್ದೆ. ಅದಕ್ಕೆ ನಿಮ್ಮ ಕಂಪ್ನಿಲಿ ಕೆಲಸ ಕಲಿಯೋಣ ಅಂತ ಬಂದು. ವರ್ಧನ್ ಸಂಸ್ಥೆಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಈ CV ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋ ಸರ್, ಅದರ ಅಗತ್ಯ ನನಗಿಲ್ಲ. ಆದರೂ ಈ ವಿಷಯದಲ್ಲಿ ವೆರಿ ಸಾರಿ ಸರ್, ದಿಸ್ ಇಸ್ ನಾಟ್ ಪಾಸಿಬಲ್. ದಾದಾ ಈಗ ನಮ್ಮ ವರ್ಧನ್ ಕಂಪ್ನಿ ಗ್ರೂಪ್ಸೇ ಬಿಟ್ಟು ಹೋಗಿದ್ದಾರೆ. ಐ ಮೀನ್ ವರ್ಧನ್ ಸಂಸ್ಥೆ ಚೀಫ್ ಆರ್ಯವರ್ಧನ್ ಮುಂದೆ ನಮ್ಮ ಕಂಪ್ನಿಯಲ್ಲಿ ಇರಲ್ಲ. ವಾಟ್? ಕ್ಯಾನ್ ಯು ಬಿಲೀವ್ ಇಟ್? ಇನ್ಫ್ಯಾಕ್ಟ್ ನನಗೂ ಈ ಥರನೇ ಶಾಕ್ ಆಗಿತ್ತು. ಭಾವ, ಆರ್ಯ ಸರ್ ವರ್ಧನ್ ಗ್ರೂಪ್ಸ್ನ ಬಿಟ್ಟು ಹೋದ್ರಾ? ಇದೇಗ ಸಾಧ್ಯ? ಅದಕ್ಕೆ ಹೇಳಿದ್ನಲ್ಲ, ನನಗೂ ಈ ವಿಷಯ ಕೇಳಿ ಹೀಗೆ ಅನಿಸಿದ್ದು. ಇದಕ್ಕೆಲ್ಲ ನಾನೇ ಕಾರಣ. ಹಲೋ. ಹಲೋ ಮೀರಾ. ಹಾಯ್ ಅನು, ಹೇಗಿದ್ಯಾ? ಆರ್ಯ ಸರ್ನ ಬಿಟ್ಟು ನಾನು ಹೇಗೆ ಚೆನ್ನಾಗಿರೋದಕ್ಕೆ ಸಾಧ್ಯ ಮೀರಾ? ಐ ಆಮ್ ರಿಯಲಿ ಸಾರಿ ಅನು. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆರ್ಯ ಸರ್ ಬಗ್ಗೆ ನಿನಗೆ ಗೊತ್ತಾಯ್ತಾ? ಹರ್ಷ ಸರ್ ಏನಾದರೂ ಹೇಳಿದ ನಿನಗೆ? ಆರ್ಯ ಸರ್ ನನ್ನನ್ನು ಮಾತ್ರ ಅಲ್ಲ, ವರ್ಧನ್ ಸಂಸ್ಥೆನೂ ಬಿಟ್ಟು ಹೋದ್ರು ಅಂತನಾ? ಆರ್ಯ ಸರ್ ನನ್ನನ್ನು ಬಿಟ್ಟು ಹೋಗಿರೋದ್ರ ಮುಂದೆ ಇದೇನು ನನಗೆ ಆಶ್ಚರ್ಯ ಅನ್ನಿಸ್ತಿಲ್ಲ ಮೀರಾ. ಅನು, ಬೇಜಾರು ಮಾಡ್ಕೋಬೇಡ. ಆರ್ಯ ಸರ್ ಮತ್ತೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರು ಬರೀ ನನ್ನ ಬಿಟ್ಟು ಹೋದಾಗ ಅವ್ರು ನನ್ನ ಹತ್ರ ಮತ್ತೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇತ್ತು. ಆದರೆ ಅವರು ವರ್ಧನ್ ಗ್ರೂಪ್ನು ಬಿಟ್ಟು ಹೋಗಿದ್ದಾರೆ. ಈಗ ಅವ್ರು ಮತ್ತೆ ಬರ್ತಾರೆ ನಂಬಿಕೆ ಇಟ್ಕೊ ಅಂದರೆ ನನಗೆ ತಮಾಷೆ ಅನ್ಸುತ್ತೆ ಮೀರಾ. ಅನು, ಸ್ವಲ್ಪ ಯೋಚನೆ ಮಾಡಿ ನೋಡು. ವಾಟ್ ಇಫ್ ಆರ್ಯ ಸರ್ ಸ್ಥಿತಿ ಸ್ವಲ್ಪ ಬೇರೆ ಥರನೇ ಇದ್ರೆ?
ವೆಲ್, ಸಂದರ್ಭ ಯಾವ ಥರನೇ ಬರಲಿ, ಏನೇ ಸಿಚುಯೇಷನ್ ನಮ್ಗೆ ಎದುರಾದರೂ ನಾವು ನಂಬಿಕೆ ಮಾತ್ರ ಕಳ್ಕೋಬಾರ್ದು. ಇದೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ? ಹೆಲ್ಪ್ ಸುಚಿನ್. ಇದುವೇ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನೇ ನಿನಗೆ ಕಾಲ್ ಮಾಡಬೇಕು ಅಂತಿದ್ದೆ. ಏನು ವಿಷಯ ಮೀರಾ? ನಾಳೆ ನಿನಗೆ ಆಫೀಸಿಗೆ ಬರೋಕ್ಕಾಗತ್ತಾ ಅಂತ ಕೇಳೋಕ್ಕೆ. ನಾಳೆ ಆಫೀಸಿಗೆ ಬಂದುಬಿಡು ಆಯಿತಾ? ಬರ್ತೀನಿ. ಯಾಕೆ ಅಂತ ಕಾರಣ ಕೇಳ್ಬೋದಾ? ನಾಳೆ ನಮ್ಮ ಕಂಪನಿ ಹೊಸ CEO ಅನೌನ್ಸ್ ಮಾಡಬೇಕಲ್ಲ ನಾನು, ಅದಕ್ಕೆ. ಖಂಡಿತ ಬರ್ತೀನಿ ಮೀರಾ. ಅಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಯಾಕೆ ಇಷ್ಟೊಂದು ಆತಂಕ ಪಡ್ತಿದ್ಯಾ? ಆತಂಕ ಅಲ್ಲಾನು, ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೋಬಾರ್ದಾ ಅಂತ. ಇಷ್ಟು ದಿನ ಮನೇಲಿ ಕೂತು ಬೇಡ್ದಿರೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗೆ ಸಾಕಾಗಿದೆ ಅಮ್ಮ. ಅಟ್ಲೀಸ್ಟ್ ಆಫೀಸಿಗೆ ಬಂದರೆ ಯೋಚನೆ ಮಾಡೋದಾದರೂ ಕಮ್ಮಿ ಆಗುತ್ತೆ ಅಮ್ಮ. ಹಾಗಾದರೆ ನೀನು ಆಫೀಸ್ಗೆ ಹೋಗ್ತಿರೋದು ನಿಜವಾಗ್ಲೂ ಒಳ್ಳೇದೆ. ಈಗ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಯ್ತು ಅಮ್ಮ. ಅನು, ನೀನು ಬೇಜಾರು ಮಾಡ್ಕೊಳ್ದೇ ಇದ್ರೆ ಒಂದು ಮಾತು ಕೇಳಲಾ? ಕೇಳಬೇಕು ಅಂತ ನೀನೇ ನಿರ್ಧಾರ ಮಾಡಿದ್ಮೇಲೆ ಅದ್ರಲ್ಲಿ ನನ್ನ ಪರ್ಮಿಷನ್ ಕೇಳೋದೇನಿದೆ ಅಮ್ಮ? ಏನು ಹೇಳು. ಅದು ಅಳಿಯಂದ್ರೇನಾದ್ರೂ ಫೋನ್ ಮಾಡಿದ್ರಾ? ನನಗೆ ಚೆನ್ನಾಗಿ ಗೊತ್ತು ಅಳಿಯಂದ್ರೆ ನಿನ್ನ ತುಂಬ ದಿನ ಬಿಟ್ಟಿರಲ್ಲ, ಆದಷ್ಟು ಬೇಗ ಬರ್ತಾರೆ ಅಂತ. ಅಣ್ಣ, ಏನಾಯ್ತು? ಅಲೋ ಅಲೋ, ನಾನು ಮಾತಾಡ್ತಿರೋದು ಕೇಳ್ತಾ ಇದೆಯಾ? ಅಲೋ ಅಲೋ ಅಲೋ. ಹಾಂ ಕೇಳಿಸ್ತಿದೆ. ನಾನು ನಿನ್ನ ಜೊತೆಗೆ ಆಮೇಲೆ ಮಾತಾಡ್ತೀನಿ. ಯಾಕೆ ಈಗಲೇ ಮಾತಾಡು? ನಾನು ಅಳಿಯಂದ್ರ ಬಗ್ಗೆ ಕೇಳಿದಕ್ಕೆ ಬೇಜಾರಾಯ್ತಾ? ಅಮ್ಮ, ಇಲ್ಲಿ ಟ್ರಾಫಿಕ್ ಏನೋ ಪ್ರಾಬ್ಲಮ್ ಇರೋಂಗಿದೆ ಅಮ್ಮ. ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ. ಸುಮ್ಮನೆ ಏನೇನೋ ಅನ್ಕೋಬೇಡ. ನೀನು ಫೋನ್ ಇಡು. ಯಾಕೆ ಫೋನ್ ಕಟ್ ಮಾಡಿದ್ಲಾ? ಹ್ಞೂ, ನಿನಗೆ ಕೆಲವು ಸೂಕ್ಷ್ಮಗಳೇ ಅರ್ಥ ಆಗಲ್ಲ ಪುಷ್ಪ. ಬೆಳಗಾಗಿದ್ದು ಫ್ರೆಶ್ ಮೈಂಡಲ್ಲಿ ಆಫೀಸಿಗೆ ಹೊರಟಿರ್ತಾರೆ, ಅವ್ರಿಗೆ ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾರ? ಅಳಿಯಂದ್ರ ಬಗ್ಗೆ ಏನು ಹೇಳಿದ್ಲು? ಯಾಕೆ ಹಾಗೆ ನೋಡ್ತಿದ್ಯಾ? ಏನೋ ಸೂಕ್ಷ್ಮ ಅರ್ಥ ಆಗಲ್ಲ ನಿಂಗೆ ಅಂತಿದೆ. ನೀನೇ ಫೋನ್ ಮಾಡಿ ವಿಚಾರಿಸು. ನಾನೇನು ಅವ್ರನ್ನ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ನಿನ್ನ ಮುಖ ನೋಡಿದ್ರೆ ಅಳಿಯಂದ್ರ ಬಗ್ಗೆ ಮಗಳು ಏನು ಹೇಳಿದ್ಲು ಅಂತ ನನಗೆಲ್ಲ ಗೊತ್ತಾಗತ್ತೆ. ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀಯ ಅಂತಾನೆ ಕಾಲ್ ಕಟ್ ಮಾಡಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿರ್ತಾಳೆ ಅಲ್ವಾ? ಅದೇನು ಅಪ್ಪ ಮಗಳು, ಅದೇನೋ ಟ್ರಾಫಿಕ್ ಸಮಸ್ಯೆ ಅಂತೆ, ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಎಂದ್ಲು. ನನಗೆ ಗೊತ್ತಿತ್ತು.